ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಅಪಘಾತ ನಡೆದಿದ್ದು ಕಾರು ಮತ್ತು ಐರಾವತ ಬಸ್ ನಡುವೆ ಆಕ್ಸಿಡೆಂಟ್ ನಡೆದಿದೆ. ಆ ಕಾರಲ್ಲಿದ್ದಂತಹ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಮೈಸೂರು ಈ ಒಂದು ಎಕ್ಸ್‌ಪ್ರೆಸ್ ವೇ ಇದೆಯಲ್ಲ, ಈ ಒಂದು ವೇನಲ್ಲೇ ಆಕ್ಸಿಡೆಂಟ್ ನಡೆದಿರೋದು. ಈ ಒಂದು ಆಕ್ಸಿಡೆಂಟ್ನಲ್ಲಿ ಕಾರಲ್ಲಿದ್ದ 4 ಸಾವನ್ನಪ್ಪಿದ್ದಾರೆ. ಮಂಡ್ಯದ ತೂಬಿನಕೆರೆ ಎಕ್ಸಿಟ್ ಬಳಿ ಘಟನೆ ನಡೆದಿದ್ದು ಸತ್ಯಾನಂದ ರಾಜೆ ಅರಸ್, ನಿಶ್ಚಿತ, ಚಂದ್ರು, ಸುವೇದಿನಿ ರಾಣಿ ಈ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಪಘಾತದ ಭೀಕರತೆ ಹೇಗಿತ್ತು ಅನ್ನೋದನ್ನ ಕೂಡ ನಿಮಗೆ ನಾವು ದೃಶ್ಯಗಳ ಸಮೇತವಾಗಿ ತೋರಿಸ್ತಾ ಹೋಗ್ತೀವಿ. ಅಲ್ಲಿ ಏನೇನಾಯಿತು, ಅಲ್ಲಿ ಆಗಿದ್ದು ಏನು, ಆಕ್ಚುಲಿ ಅಲ್ಲಿ ಕಾರಿನ ಡ್ರೈವರ್ ಅಥವಾ ಕಾರಲ್ಲಿದ್ದವರು ಮಾಡಿದ್ದೇನು, ಆನಂತರ ಇಮಿಡಿಯೇಟ್ ಆಗಿ ಈ ಒಂದು ಆಕ್ಸಿಡೆಂಟ್ ಹೇಗೆ ಸಂಭವಿಸ್ತು ಅಂತ ಈಗ ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ. ಇದು ಅಪಘಾತದ ತೀವ್ರತೆ, ಕಾರು ಕಂಪ್ಲೀಟ್ ಆಗಿ ನಜ್ಜುಗುಜ್ಜೆ ಆಗಿದೆ. ಆ ಒಂದು ರಭಸಕ್ಕೆ, ಅಪಘಾತದ ರಭಸವನ್ನು ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ. ಕಾರಲ್ಲಿದ್ದಂತಹ 4 ಸಾವನ್ನಪ್ಪಿದ್ದಾರೆ. ಆ ಒಂದು ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ನಾವು ಗಮನಿಸಬಹುದು. ಕಾರಲ್ಲಿದ್ದಂತಹ 4 ಜನ, ಅದು ಕೂಡ 51 ವರ್ಷ, 45, 62, 50 ವರ್ಷ ಹೀಗೆ 4 ಜನ ಇದ್ರು. ಅವರು 4 ಜನರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಾರಿನ ಒಂದು ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಕಂಪ್ಲೀಟ್ ಆಗಿ ಕಾರು ನಜ್ಜುಗುಜ್ಜೆ ಆಗಿದೆ. ಅದರಲ್ಲಿ ಇದ್ದಂಥವ್ರು ಬದುಕುಳಿಯೋದು ಸಾಧ್ಯನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಕೂಡ, ಆ ರೀತಿಯಾದಂತಹ ಭೀಕರತೆಯನ್ನು ನಾವು ಗಮನಿಸಬಹುದು. ಸರಿ, ಸುಮಾರು ಒಂದು 11:30 11:45 ಇರ್ಬೋದು. ನಾವು ಇಲ್ಲೇ ಟಿ ಅಂಗಡಿ ಹತ್ರ ಕೂತಿರ್ತೀವಲ್ಲ, ಅವಾಗ ಕೂತಿದ್ವಿ. ಅವರು ಕಾರವ್ರು ಏನಿದ್ರು ಇಲ್ಲೇ ಎಕ್ಸಿಟ್ ತಗೊಳ್ಳೋಣ ಅಂತೇನೋ ಗಾಡಿ ಸ್ಲೋ ಮಾಡಿದ್ದಾರೆ. ಎಕ್ಸಿಟು ಫುಲ್ಲು ಚಿಕ್ಕದಿದೆ, ಇಲ್ಲೇ ನೀವೇ ನೋಡ್ತಾ ಇದ್ದೀರಾ. ಅವ್ರು ಏನು ಮಾಡಿದ್ದಾರೆ, ಸ್ಲೋ ಮಾಡಿದ್ದಾರೆ. ಹಿಂದೆಗಡೆ ಬಸ್ ಬರ್ತಾಯಿತ್ತು ಐರಾವತ. ಅವ್ರು 120ಇಂದ 150 ಸ್ಪೀಡಲ್ಲಿ ಇದ್ದರೆ ನಾವು ಮೋಸ್ಟ್ಲಿ ಅವ್ರು ಅವಾಯ್ಡ್ ಮಾಡೋಕ್ಕಾಗಲಿಲ್ಲ. ಬಂದು ಗುದ್ದಿದ ತಕ್ಷಣ ಒಬ್ಬರು ಇಲ್ಲೇ ಸ್ಪಾಟ್ ಆಗಿದ್ರು. 3 ಜನನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ವಿ. ಅವ್ರು ಆನ್ ದ ವೇಲೆ ಸ್ಪಾಟ್ ಆಗಿಬಿಟ್ಟಿದ್ದಾರೆ ಸರ್. 2 ಲೇಡೀಸ್ ಇದ್ದರು, 2 ಜೆಂಟ್ಸ್ ಇದ್ರು ಸರ್. ಇದರ ಆಗೋಕ್ಕೆ ಕಾರಣ ಏನು ಅಂತಂದರೆ, ಈ ಎಕ್ಸಿಟ್ಟು ಏನು ಮುಚ್ಚಿದಾರಲ್ಲ, ಇದೇ ಮೊದಲನೇ ಕಾರಣ ನಾನು ಕೊಡ್ತಾಯಿದ್ದೀನಿ. ಯಾಕೆಂತಂದರೆ ಎಕ್ಸಿಟ್ ಫುಲ್ಲು ಓಪನ್ ಇದ್ದಿದ್ದರೆ ಅವ್ರು ಬಂದಂಗೆ ಎಳ್ಕೊಂಡು ಹೋಗ್ತಾಯಿದ್ರು. ಎಕ್ಸಿಟ್ ಕಾಣಿಸ್ತಾ ಇತ್ತು, ಇಲ್ಲಿ ಎಕ್ಸಿಟ್ ಇದೆ ಅಂತ. ಎಕ್ಸಿಟು ಈ ಡ್ರೈವರ್ಗೆ ಕಾಣಿಸಿಲ್ಲ, ಕಾರ್ ಡ್ರೈವರ್ಗೆ. ಅವರು ಸ್ಲೋ ಮಾಡಿದ್ದಾರೆ. ಸ್ಲೋ ಮಾಡಿದಾಗ ಏನಾಗಿದೆ, ಹಿಂದೆಗಡೆಯಿಂದ ಅವರು ಮೇ ಬಿ ಇವರು ಎಲ್ಲ ಮುಂದೆಗಡೆ ಹೋಗ್ಬೋದೇನೋ ಮೈಸೂರಿಗೆ, ಇಲ್ಲಿ ಎಕ್ಸಿಟ್ ತಗೊಳ್ಳಲ್ವೇನೋ ಅನ್ನೋ ಉದ್ದೇಶದಿಂದ ಅವರು ಸ್ಪೀಡಾಗಿ ಬಂದಿದ್ದಾರೆ ಬಸ್ ಅವರು. ಇದರಿಂದ ಇದು ಯಾರ್ದು ತಪ್ಪಿಲ್ಲ, ತಪ್ಪಿರೋದೇ ಈ ಎಕ್ಸಿಟ್ ಏನು ಕ್ಲೋಸ್ ಆಗಿದೆಯಲ್ಲ, ಇದೇ ತಪ್ಪಾಗಿರೋದು. ಎಕ್ಸಿಟು ತೆಗಿಲಿಲ್ಲ ಅಂದರೆ ಮುಂದೆ ಇದೇ ಥರ ಘಟನೆಗಳು, ಸರಣಿ ಅಪಘಾತಗಳು ಆಗೋದಂತೂ ಖಂಡಿತ ಆಗುತ್ತೆ. ಇವತ್ತು ಸುಮಾರು 12 ಗಂಟೆ ಸಮಯದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನ ಒಂದು ಎಕ್ಸಿಟ್ ಪಾಯಿಂಟ್ ಇಲ್ಲಿ ತೂಬಿನಕೆರೆ ಹತ್ತಿರ ಇದೆ. ಈ ಒಂದು ಎಕ್ಸಿಟ್ ಪಾಯಿಂಟ್ ಹತ್ತಿರ ಒಂದು ಟಾಟಾ ಪಂಚ್ ಅಂತೇಳಿ ಕಾರು, ಅದರಲ್ಲಿ 4 ಜನ ಪ್ರಯಾಣ ಮಾಡ್ತಾಯಿದ್ರು. ಆ ಒಂದು ಕಾರು ಎಕ್ಸಿಟ್ ಪಾಯಿಂಟ್ ಹತ್ತಿರ ಮೋಸ್ಟ್ಲಿ ಎಕ್ಸಿಟ್ ತಗೋಬೇಕಾದ ಒಂದು ಸಂದರ್ಭದಲ್ಲಿ ಸಡನ್ನಾಗಿ ಒಂದು ಬ್ರೇಕ್ ಹಾಕಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಒಂದು KSRTC ಐರಾವತ ಬಸ್ಸು ಬಂದು ಹಿಂದಿನಿಂದ ಹೊಡೆದಿದ್ದರಿಂದ ಈ ಒಂದು ಘಟನೆಯಲ್ಲಿ ಕಾರಿನಲ್ಲಿದ್ದ 4 ಜನರ ಪೈಕಿ ಒಬ್ಬರು ಸ್ಥಳದಲ್ಲಿ ಮೃತಪಟ್ಟು, ಇನ್ನು 3 ಜನ ಆಸ್ಪತ್ರೆಗೆ ಸಾಗಿಸುವ ಒಂದು ಮಾರ್ಗದಲ್ಲಿ ಮತ್ತು ಒಬ್ಬರು ಆಸ್ಪತ್ರೆಯಲ್ಲಿ, ಒಟ್ಟು 4 ಜನ ಡೆತ್ ಆಗಿದ್ದಾರೆ. ಸಡನ್ನಾಗಿ ಬ್ರೇಕ್ ಹಾಕಿದ್ರಿಂದ ಈ ಒಂದು ಆಕ್ಸಿಡೆಂಟ್ ಸಂಭವಿಸಿದಂಗೆ ಕಾಣ್ತಾ ಇದೆ. ನಾವು ಎಕ್ಸ್ಪರ್ಟ್ ಟೀಮನ್ನು ಕರೆಸ್ತಾ ಇದ್ದೀವಿ ಮತ್ತು ಹೈವೇ ಇಂಜಿನಿಯರ್ಸ್ ಯಾರ್ಯಾರಿದ್ದಾರೆ, ಏನಾದರೂ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು, ಚೇಂಜಸ್ ಮಾಡಿ ಈ ಒಂದು ಎಕ್ಸಿಟನ್ನು ಸುಗಮವಾಗಿ ವಾಹನಗಳು ಎಕ್ಸ್‌ಪ್ರೆಸ್ ವೇದಿಂದ ಸರ್ವಿಸ್ ರೋಡ್ ಹೋಗುವಂಥ ಒಂದು ಇಲ್ಲಿ ಒಂದು ಇದನ್ನು ನಾವು ಪ್ಲ್ಯಾನನ್ನು ಮಾಡಬೇಕಾಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್. ಈ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿದೆ. ಸುಮಾರು 11:30 11:45 ಟೈಮ್ನಲ್ಲಿ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರಬೇಕಾದ ಸಂದರ್ಭದಲ್ಲಿ ಒಂದು ಟಾಟಾ ಪಂಚ್ ವೆಹಿಕಲ್ಲು ಮತ್ತು ಒಂದು KSRTC ಐರಾವತ ಬಸ್ಸು ಇವ್ರ ಮಧ್ಯೆ ಡಿಕ್ಕಿಯಾಗಿ ಆಗಿರುವಂಥ ಒಂದು ಘಟನೆ ಇದು. 4 ಜನ ಡೆತ್ ಆಗಿದೆ ಈ ಪ್ರಕರಣದಲ್ಲಿ. ಇವರು ಬ್ಯಾಂಗ್ಳೂರು JP ನಗರದವರು ಟುವರ್ಡ್ಸ್ ಪಿರಿಯಾಪಟ್ಟಣ ಹೋಗ್ತಾಯಿದ್ರು ಅಂತ ಒಂದು ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಮೇಲ್ನೋಟಕ್ಕೆ ಈಗ ನೋಡಲಾಗಿ ಇನ್ಸಿಡೆಂಟ್ ಯಾವ ಥರ ಆಗಿರ್ಬೋದು ಒಂದು ಸಾಧ್ಯತೆ ಇರೋದು ಅಂತ ಅನಿಸ್ತಾ ಇದೆ. ಅಂತ ಹೇಳಿದ್ರೆ, ಬ್ಯಾಂಗ್ಳೂರಿಂದ ಏನು ಮೈಸೂರು ಕಡೆ ಒಂದು ಕಾರ್ ಹೋಗ್ತಾಯಿತ್ತು. ಇವರು ಸಡನ್ನಾಗಿ ಇಲ್ಲೊಂದು ಎಕ್ಸಿಟ್ ಇದೆ, ಎಕ್ಸಿಟ್ನ ನೋಡಿಕೊಂಡು ಎಕ್ಸಿಟ್ ಆಗ್ಲಿಕ್ಕೋಸ್ಕರ ಅಂತ ಅವರು ಸಡನ್ನಾಗಿ ಸ್ಲೋ ಮಾಡಿದ್ದಾರೆ. ಸೆಕೆಂಡ್ ಲೇನಲ್ಲಿತ್ತು, ಸ್ಲೋ ಮಾಡಿದ್ದಾರೆ. ಪಾಸಿಬ್ಲಿ ಅದೇ ಲೇನಲ್ಲಿ ಈ ಒಂದು ಐರಾವತ ಬಸ್ ಏನು ಬರ್ತಾಯಿದೆ ಅದು ಬರ್ತಾಯಿದೆ. ಈ ವೆಹಿಕಲ್ ಮುಂದೆಗಡೆ ಸ್ವಲ್ಪ ಸಡನ್ನಾಗಿ ಬ್ರೇಕ್ ಹಾಕಿರೋದ್ರಿಂದ ಅದು ಬಂದು ಇದಕ್ಕೆ ಹಿಂದೆಗಡೆಯಿಂದ ಹೊಡೆದು ಸುಮಾರು ದೂರ, ಹಲವಾರು ಮೀಟರ್ಸು, 10 ಮೀಟರ್ಸ್ ಅದನ್ನು ಡ್ರ್ಯಾಗ್ ಮಾಡ್ಕೊಂಡೋಗಿ ಈ ಘಟನೆ ಆಗಿದೆ. ಒಬ್ಬರು ಸ್ಥಳದಲ್ಲೇ ಡೆತ್ ಆಗಿದೆ. ನಂತರ ಇನ್ನು 3 ಜನನ ಆಸ್ಪತ್ರೆಗೆ ತೊಗೊಂಡು ಹೋಗಬೇಕಾದ್ರೆ ಆನ್ ದಿ ವೇ 2 ಡೆತ್ ಆಗಿದೆ. ಆಸ್ಪತ್ರೆಗೆ ಹೋದ್ಮೇಲೆ ಇನ್ನೊಬ್ಬರದ್ದು ಡೆತ್ ಆಗಿದೆ. ಸೊ ಟೋಟಲ್ 4 ಜನ ಕಾರ್ನಲ್ಲಿ ಇದ್ದಂಥವ್ರು, ಎಲ್ಲ ಒಂದೇ ಕುಟುಂಬಕ್ಕೆ ಸೇರಿದವರು ಅಂತ ತಿಳಿದು ಬಂದಿದೆ. 4 ಜನರದ್ದು ಡೆತ್ ಆಗಿದೆ.
ಸೊ ಇದನ್ನು ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಲಾಗ್ತದೆ. ಜೊತೆಗೆ ಇದು ಪ್ರಿವೆಂಟ್ ಮಾಡಲಿಕ್ಕೂ ಸಹ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ನ್ಯಾಷನಲ್ ಹೈವೇ ಅಥಾರಿಟೀಸು ಡಿಸ್ಕಸ್ ಮಾಡಿಕೊಂಡು ಏನು ಕರೆಕ್ಟಿವ್ ಸ್ಟೆಪ್ಸ್ ಮಾಡ್ಬೋದು ಇದನ್ನು ಇಂಥವನ್ನ ಪ್ರಿವೆಂಟ್ ಮಾಡಲಿಕ್ಕಂತೂ ಸಹ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಪ್ರಯತ್ನ. ಈ ಅಪಘಾತದ ಭೀಕರತೆ ಯಾವ ರೀತಿ ಆಗಿತ್ತು, ಸ್ಥಳದಲ್ಲಿ ಏನು ಆಗಿದೆ ಅನ್ನೋದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ಭೀಕರ ಅಪಘಾತ ಸಂಭವಿಸಿರುವಂಥದ್ದು. ಈ ಒಂದು ಅಪಘಾತದಲ್ಲಿ 4 ದುರ್ಮರಣ ಆಗಿದೆ. ನಾನೀಗ ಆ ಒಂದು ಜಾಗದಲ್ಲಿದ್ದೀನಿ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ. ಅಂದರೆ ಬೆಂಗಳೂರಿನಿಂದ ಬಂದಂಥವರು ಮೈಸೂರಿಗೆ ಹೋಗುವಂಥ ರಸ್ತೆ ಇದಾಗಿರುವಂಥದ್ದು. ಇವತ್ತು ಬೆಂಗಳೂರಿನ JP ನಗರ ಮೂಲದ ಸತ್ಯಾನಂದ ರಾಜೆ ಅರಸ್ ಕುಟುಂಬಸ್ಥರು ಇವತ್ತು ಬೆಂಗಳೂರಿನ JP ನಗರದಿಂದ ಪಿರಿಯಾಪಟ್ಟಣಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ಒಂದು ಎಕ್ಸಿಟ್ ಇರುವಂಥದ್ದು, ಅಂದರೆ ಗಣಂಗೂರು ಟೋಲ್ಗೆ ಕೂಗಳತೆ ದೂರದಲ್ಲಿ ಒಂದು ಎಕ್ಸಿಟನ್ನು ಮಾಡಲಾಗಿದೆ. ಅಂದರೆ ಪಾಂಡವಪುರಕ್ಕೆ ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಈ ಒಂದು ಎಕ್ಸಿಟನ್ನು ಮಾಡಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ JP ನಗರದಿಂದ ಹೊರಟಂಥ ಸತ್ಯಾನಂದ ರಾಜೆ ಅರಸ್ ಕುಟುಂಬ ಇಲ್ಲಿ ಎಕ್ಸಿಟನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೆ ಈ ಎಕ್ಸಿಟ್ ಅವರಿಗೆ ಸರಿಯಾಗಿ ಕಾಣೋದಿಲ್ಲ. ಅದಾದ ಬಳಿಕ ಸಡನ್ನಾಗಿ ಬ್ರೇಕನ್ನು ಹಾಕುವಂಥ ಕೆಲಸವನ್ನು ಕಾರು ಓಡಿಸ್ತಿದ್ದವರು ಮಾಡ್ತಾರೆ. ಹೀಗಾಗಿ ಹಿಂಭಾಗದಲ್ಲಿ ರಭಸವಾಗಿ ಬರ್ತಿದ್ದಂಥ KSRTC ಐರಾವತ ಬಸ್ ಆ ಕಾರ್ಗೆ ಗುದ್ದಿರುವಂಥದ್ದು. ಅಂದರೆ ಅಪಘಾತದ ರಭಸಕ್ಕೆ ಕಾರಿನಲ್ಲಿ ಸ್ಥಳದಲ್ಲೇ ಒಬ್ಬರು ಸಾವನ್ನಪ್ತಾರೆ. ಇದಾದ ಬಳಿಕ 3 ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ 3 ಸಾವಾಗಿರುವಂಥದ್ದು. ಅಲ್ಲಿಗೆ ಸತ್ಯಾನಂದ ರಾಜ ಅರಸ್, ಹಾಗೆ ಅವರ ಪತ್ನಿ ನಿಶ್ಚಿತ, ಹಾಗೆ ಅವರ ಕುಟುಂಬದ ಚಂದ್ರು ಅಂತಕ್ಕಂಥವ್ರು, ಹಾಗೆ ಸುವೇದಿನಿ ರಾಣಿ, ಈ 4 ಕೂಡ ಈ ಒಂದು ಅಪಘಾತದಲ್ಲಿ ಅಸುನೀಗಿರುವಂಥದ್ದು. ಇನ್ನು ಈ ಒಂದು ಜಾಗಕ್ಕೆ, ಅಂದರೆ ಅಪಘಾತ ನಡೆದ ಬಳಿಕ ಈ ಒಂದು ಜಾಗಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಮೇಲಿಂದ ಮೇಲೆ ಈ ಒಂದು ಸ್ಥಳದಲ್ಲಿ ಅಪಘಾತ ಸಂಭವಿಸ್ತಾನೆ ಇದೆ ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ದಕ್ಷಿಣ ವಲಯದ DIG ಆಗಿರ್ತಕ್ಕಂಥ ಬೋರ್ಲಿಂಗಯ್ಯ, ಹಾಗೆ ಮಂಡ್ಯ SP ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲ್ದಂಡಿ ಸ್ಥಳಕ್ಕೆ ಆಗಮಿಸಿ ಸ್ಥಳೀಯರಿಂದ ಮಾಹಿತಿ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ಅಪಘಾತಕ್ಕೆ ಪ್ರಮುಖ ಅಂಶಗಳು ಏನು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಇಲ್ಲೇ ಕೂಗಳತೆ ದೂರದಲ್ಲಿರುವಂಥ ಟೋಲನ್ನು ಸ್ಕಿಪ್ ಮಾಡಲಿಕ್ಕೆ ಸಾಕಷ್ಟು ಜನರು ಇಲ್ಲಿ ಪ್ರಯತ್ನವನ್ನು ಪಡ್ತಾರೆ. ಸಡನ್ನಾಗಿ ಈ ಒಂದು ಎಕ್ಸಿಟ್ ಕಾಣಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಮುಂದೆ ಹೋಗಿ ವಾಪಸ್ ಅವರ ವೆಹಿಕಲನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಕ್ಸ್ಪ್ರೆಸ್ ವೇನಲ್ಲಿ ರಭಸವಾಗಿ ಬರುವಂಥ ವಾಹನಗಳು ಹಿಂಬದಿಯಿಂದ ಗುದ್ದುವಂಥದ್ದು ಇಲ್ಲಿ ಸಹಜ ಆಗಿರುವಂಥದ್ದು. ಹೀಗಾಗಿ ಸ್ಥಳೀಯರು ಕೂಡ ಸಾಕಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಏನು ಎಕ್ಸಿಟ್ ಇದೆ, ಈ ಎಕ್ಸಿಟನ್ನು ಸ್ವಲ್ಪ ಮಟ್ಟಿಗೆ ಅಗಲವಾಗಿ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಸ್ಥಳೀಯರು ಕೊಟ್ಟಿರುವಂಥದ್ದು. ಮಂಡ್ಯದ ತೂಬಿನಕೆರೆಯಿಂದ ಸುನಿಲ್ ಗೌಡ, ನ್ಯೂಸ್ 18. ಸೊ ಈಗಾಗಲೇ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೇ ಆಕ್ಸಿಡೆಂಟ್ ಆಗಿರುವಂಥದ್ದು. ಸತ್ಯಾನಂದ ರಾಜೆ ಅರಸ್ ಹಾಗೆ ಅವರ ಫ್ಯಾಮಿಲಿಯವರು 4 ಜನ ಒಟ್ಟಿಗೆ ಇಲ್ಲಿ ಸಾವನ್ನಪ್ಪಿದ್ದಾರೆ. ಸತ್ಯಾನಂದ ರಾಜೆ ಅರಸ್ ಅವರ ಮಾವ ಮೃತಪಟ್ಟಿದ್ರು. ಹಾಗಾಗಿ ಪಿರಿಯಾಪಟ್ಟಣದ ಸೀಗೂರಿನಲ್ಲಿ ಅಂತ್ಯ ಸಂಸ್ಕಾರ ಇವತ್ತು ನಡೆಯುವಂತಹ ಒಂದು ಹಿನ್ನೆಲೆಯಲ್ಲಿ ಅವರು ಎಲ್ಲರೂ ಕೂಡ ಫ್ಯಾಮಿಲಿಯವರು ಅಂತ್ಯ ಸಂಸ್ಕಾರಕ್ಕೆ ಹೋಗ್ತಾ ಇದ್ರು. ಅಂತ್ಯ ಸಂಸ್ಕಾರಕ್ಕೆ ಹೋಗ್ತಾ ಇದ್ದ ವೇಳೆ ಇವರೇ ಇದೀಗ ಪ್ರಾಣವನ್ನ ಬಿಟ್ಟಿದ್ದಾರೆ. ಆಕ್ಸಿಡೆಂಟ್ನಲ್ಲಿ 4 ಸಾವನ್ನಪ್ಪಿದ್ದಾರೆ.